ಉಪಸ್ಥಿತಿ ಇದ್ದಾರೆ. ಹಾಗೆ ಗಂಗಾವತಿಯ ಶಾಸಕರು ಹಾಗೆ ಸೋಮಶೇಖರ್ ರೆಡ್ಡಿ ಅವರು ಮಾಜಿ ಶಾಸಕರು, ವಿರೂಪಾಕ್ಷಗೌಡರು, ಕಾಲಣ್ಣ ಅವರು, ಹನುಮಂತಪ್ಪನವರು, ಹಾಗೆ ಸುಧಾಕರ್ ಅವರು, ಮುರಾರಿ ಗೌಡರು, ಮುರಳೀಧರ ಗೌಡರು, ರಾಮಲಿಂಗಪ್ಪನವರು, ಇಕ್ಬಾಲ್ ಅವರು, ವೀರಶೇಖರ್ ರೆಡ್ಡಿ ಅವರು, ಹಾಗೆ ಎಲ್ಲ ಸಿದ್ದಾರೆಡ್ಡಿ ಅವರು, ಮಾತೇರು ಸುಗುಣ ಅವರು, ವಿಜಯಲಕ್ಷ್ಮಿ ಅವರು, ಪ್ರಕಾಶ್ ಅವರು, ಅಲ್ವೇಲಪ್ಪನವರು ಮತ್ತು ಅನೇಕ ಜನ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರುಗಳು, ಹಾಗೆ ಅನೇಕ ಜನ ನಮ್ಮೆಲ್ಲ ಮುಖಂಡರು ಕೂಡ ಸೇರಿದ್ದಾರೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನು ನಾನು ಆಧಾರದ ಸ್ವಾಗತವನ್ನು ಮಾಡ್ತೇನೆ. ಸಭೆಯನ್ನು ಉದ್ದೇಶಿಸಿ, ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀರಾಮ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾರೆ. ಮಾಧ್ಯಮದ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಲಿ. ಯಾಕಂದ್ರೆ ಅನಾನುಕೂಲ ತಮಗೆ ಆಗಿರ್ಬೋದು. ಹಾಗಾಗಿ ನನ್ನ ಕಡೆಯಿಂದ, ಪಾರ್ಟಿ ಕಡೆಯಿಂದ ನಮಗೆ ಕ್ಷಮೆಯನ್ನು ಕೂಡ ಯಾಚನೆಯನ್ನು ಮಾಡ್ತಾರೆ. ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿನ್ನೆ ತಾನೇ ಬಹಳಷ್ಟು ಕೂಲಂಕುಷವಾಗಿ ಆದಂಥ ಪ್ರತಿಯೊಂದು ವಿವರವನ್ನು ಪಾಯಿಂಟ್ ಟು ಪಾಯಿಂಟ್ ಕೊಟ್ಟುವಂತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದನ್ನು ಪುನಃ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ. ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿರೋ ಕಾರಣ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಹೇಳಿದ್ರೆ ಸರಿ ಇರುತ್ತೆ ಅಂತ ಹೇಳಿ ತಿಳ್ಕೊಂಡಿನಿ. ಮತ್ತೆ ಪುನಃ ಅದನ್ನ ಉಚ್ಚಾರಣೆ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿನಿ. ಹಂಗಾಗಿ ನಿನ್ನೆ ಆದಂತ ಘಟನೆ ನಮ್ಮೆಲ್ಲರೂ ಕೂಡ ಒಂದು ನೋವು ತರುವಂತ ಒಂದು ದೊಡ್ಡ ಘಟನೆ. ಏನು ನಡಿಬಾರ್ದಾಗಿತ್ತೋ ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ. ನೋಡ್ರಿ, ಇವತ್ತು ಒಬ್ಬ ಅಮಾಯಕ ಯುವಕ, 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು, ಅವ್ರ ತಂದೆಯವರಾದಂತಹ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರಿಗೆ ಅವ್ರದೇ ಆದಂತ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ. ಮಗ ನಮಗೆ ಯಾವತ್ತನ ಒಂದ್ ದಿನ ನಾವು ವಯಸ್ಸಾದಂತ ಟೈಮಲ್ಲಿ ಆಸರೆ ಆಗ್ತಾನಂತ ಹೇಳಿ ತಿಳ್ಕೊಂಡಿರ್ತಾನ. ಆ 24 ವರ್ಷದ ಯುವಕ ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವ್ರು ಹೇಳ್ತಾ ಇದಾರ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದಾರ. ಹೌದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ. ಇವತ್ತು ರಾಜಶೇಖರ್ ರೆಡ್ಡಿ ಅವರು ಏನು ನಿನ್ನೆ ಆದಂತ ಘಟನೆಯಲ್ಲಿ, ನಿನ್ನೆ ಆದಂತ ಫೈರಿಂಗ್ ಅಲ್ಲಿ ಅವ್ರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರ. ಅದಕ್ಕೋಸ್ಕರವಾಗಿ ಪಾರ್ಟಿ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವ್ರು ರಾಜಶೇಖರ್ ರೆಡ್ಡಿ ಅವರಿಗೆ ಅವ್ರೇನು ನಿಧನ ಹೊಂದಿದಾರೋ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿನಿ. ಆ ಭಗವಂತ ಕುಟುಂಬಕ್ಕೆ, ಆ ತಾಯಿ ತಂದೆಯವರಿಗೆ ಆ ತಡೆಯಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ದೇವರಲ್ಲಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರಾದಂತಹ ಜನಾರ್ದನ್ ರೆಡ್ಡಿ ಅವರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವ್ರಿಗೆ ಶಕ್ತಿಯನ್ನು ಕೊಡ್ಲಿ ಭಗವಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ನಾನು ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮಂದಿ ಯುವಕರು ನೋಡ್ತೀವಿ, ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗ ಬೇಕಾದ್ರೂ ಬಳಕೆಯನ್ನು ಮಾಡ್ಕೋಬಹುದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನ ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತೆ. ಅಂದ್ರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಏನ್ ಬೇಕಾದ್ರೂ ಕೂಡ ಇವತ್ತು ಅವರು ಅಪಪ್ರಚಾರವನ್ನು ಮಾಡಬಹುದಿಲ್ಲ, ಅನ್ನಕ್ ಹೋಗಲ್ಲ. ಏನು ಕ್ಷುಲ್ಲಕ ಕಾರಣ ಅಂದ್ರೆ ಏನು? ಜನಾರ್ದನ್ ರೆಡ್ಡಿ ಅವರು ಶಾಸಕರಿದಾರ, ಅವರು ಮನೆ ಹತ್ರ ಬ್ಯಾನರ್ ಕಟ್ಟಿರೋಕ್ಕೋಸ್ಕರ, ಮನೆ ಹತ್ರ ಅಂದ್ರೆ ಮನೆಗೆ ಹಾದಿಗೆ ಹೋಗಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಬಂದಂತ ಟೈಮಲ್ಲಿ, ಅಣ್ಣೋರೆ ನೀವು ಕಟ್ಟಂಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಇನಾಗ್ರೇಷನ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ, ನನ್ನ ಮನೆ ಹಾದಿಗೆ ಹೋಗಕ್ಕೆ, ಕಾರ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಾರ.
ಕೇಳಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಹೌದಣ್ಣವ್ರೆ ತಾವು ಹೇಳಿದ ರೈಟ್ ಆಗಿದೆ, ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಕೂಡ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂದ್ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ. ನಾವ್ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವ್ರು ಗಂಗಾವತಿಯಿಂದ ಬರ್ತಾ ಇದಾರ. ಬರುವಂತ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತೀವಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಿ ಆಗ್ಲಿಲ್ಲ. ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವು ರೀ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸಿಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು. ಚದುರಿಸಂತ ಟೈಮಲ್ಲಿ ಅವ್ರಿಗೆ ಬೇಕಾದಂತವ್ರು ಅವ್ರಿಗೂ ಗುಂಪುಗಳು ಘೋಷಣೆ ಮಾಡಿದ್ರು. ನಮಗೆ ಗೊತ್ತಾದ ತಕ್ಷಣ ನಮಗೆ ಬೇಕಾದಂತವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾ ಇದ್ರು. ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಆಗೋಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದು ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ ಆಗ್ಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತ್ರಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವ್ರು ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೂ ಒಂದು ಕಡೆ ನೀವು ಎಲ್ಲಿ ಬೇಕಾ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನ ಸರ್ಕಾರ ಏನೊಂದು ಸ್ಪೆಷಲ್ ಆದೇಶನ ಕೊಟ್ಟಿದ್ದೇನಾ? ನಾನು ಕೇಳ್ಬೇಕ, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ, ನಾನು ಮೇಲ್ನೋಟಕ್ಕೆ ಕಾಣ ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ, ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರೆ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದು ಕೊಡ್ತಾರೆ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟೆಡ್ ಗನ್ಗಳು ಕೊಡ್ತಾರ್ರಿ. ಅವರು ಈ ಗುಂಡೇನು ಆರಿಸಿದಾರೋ ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗ ಸುರಿಸ್ತಾ ಇದಾರ್ರಿ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನಾ ಅವರು, ಗಂಡ ಆದಂತ ವೆಂಕಟರಮಣ ಅವರು, ಇನ್ನೊಬ್ಬರು ಡ್ರೈವರ್ ಆದಂತ ಸೂರ್ಯ ಅವರು, ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು, ಇನ್ನ ಸಾಕಷ್ಟು ಮಂದಿ ನೋಡಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ ಏನನ್ನ ತೊಂದರೆ ಆಗೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರು ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಆಗ್ತಾ ಇದೆ ಅಂದ್ರೆ ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬ ಹುಡುಗ ನನಗೆ ಹೆದೆ ನೋವ್ತಾ ಇದೆ, ಅವ್ರು ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಒಬ್ಬಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದಾವೆ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ಇಂದ ಫೈರ್ ಆಗಿದ್ದಾರೆ. ಆ ಸಣ್ಣ ರಿವಾಲ್ವರ್ ಇಂದ ಏನ್ ಫೈರ್ ಆಗಿದನೋ ಆ ಫೈರ್ ಆದಂತ ರಿವಾಲ್ವರ್ ಓಪನ್ ಆಗಿ
ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ. ಹಾರಿಸಂತ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ, ಬಾಡಿಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ತರ ರೀ, ನಮ್ಮ ಕರ್ನಾಟಕದಲ್ಲಿ ಆ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ತರ ಅವ್ರು ಗನ್ಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನ್ ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂತೇಳಿ. ಅಷ್ಟು ದೌರ್ಜನ್ಯ ರೀ. ಅಂದ್ರೆ ಇಷ್ಟು ದೌರ್ಜನ್ಯ ನಾವ್ ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವ್ ಏನ್ ಮಾಡಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನು ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದ್ ಕಡೆ ಸೇರ್ಕೊಂಡಿರಿ. ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರ. ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರದು, ಕಾನೂನನ್ನು ಬಿಟ್ಟು ಹೋಗಬಾರದು ಅನ್ನಂತ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದ್ರಿಂದ ಹೇಳ್ತಾ ಇದಾರ. ಹೇಳಂತ ಟೈಮಲ್ಲಿ ಅಷ್ಟೊಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಜಶೇಖರ್ ಅನ್ನಂತ ಹುಡುಗ ಡೆತ್ ಆಗಿದೆ, ರಾಜಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದ್ದಾನೆ ಅಂತೇಳಿ. ನಾನು ಒಂದು ಕೇಳ್ತೀನಿ, ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂತ ಟೈಮಲ್ಲಿ ಸತ್ಯವನ್ನು ಯಾರು ಮುಚ್ಚಳಕ್ಕಾಗಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಬಹಳ ಧರ್ಮಕ್ಕೆ, ಸತ್ಯಕ್ಕೆ, ನಂತರ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡಂತ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವ್ದು ಕೂಡ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಯಾರನ್ನ ಹತ್ಯೆ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡಕ್ ಹೋಗಲ್ಲ. ಯಾವತ್ತಿದ್ರು ಶಾಂತಿಯುತವಾದಂತ ಊರು ನಮ್ಮ ಊರನ್ನಂತ ಶಾಂತಿಯುತವಾದಂತ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು, ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಂತ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತತೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಫೈರಿಂಗ್ಗಳನ್ನು ಮಾಡೋದಂತ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅಂತದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿ ಆಗಿ ಹೇಳಿದ್ದೀನಿ. ಅವ್ರು ಗುಂಡು ಹಾರಿಸಿರುವಂತ ವ್ಯಕ್ತಿ ಅವ್ರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವ್ರ ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನಾನು ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರ ಪೊಲೀಸರು ಏನ್ ಕ್ರಮ ತಗೊಂತಾರ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂತವ್ರು ಅಲ್ರಿ, ಆ ಸಂಸ್ಕಾರದಿಂದ ಬೆಳೆದಂತವ್ರು ನಮ್ಮ ತಾಯಿ ತಂದರು ಹೋರಾಟದ ಮೂಲಕ ಮಾಡ್ಬೇಕು. ಮಗನೇ, ನೀನ್ ಯಾವತ್ತಿದ್ರಿ ಕೂಡ ನೀನೇನೋ ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರ ಅಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲ್ಲಿಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂತ ವ್ಯಕ್ತಿಗಳು ಇವತ್ತಂತ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು IG ಸಾಹೇಬರಿಗೆ, IG ಮೇಡಮ್ ಅವರಿಗೆ ಒಂದೇ ಮಾತು, ಮೇಡಮ್ ಅವರೇ ಇದು ಕೊಲೆ ಆಗಿದೆ, ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡು ಹೋಗಿದ್ದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರೆ ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿದೆ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರೋಂತ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳು ರೀ, ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದನ್ನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದ್ದಾರೆ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದ್ದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದಾರೆ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂತ ಗನ್ಮ್ಯಾನ್ಗಳ ಜೊತೆ ಅವ್ರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತದ್ರಿ, ಯಾವ ಮುಚ್ಚಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂತ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ. ಈ ಫೋರೆನ್ಸಿಕ್ ಕೊಟ್ರೆ ಯಾರು ಇಲ್ಲನಾಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿಸಿದ್ರೆ ಅವ್ನು ಏನ್ ಕಾನೂನು ಕ್ರಮ ತಗೋಬೇಕಂತ ತಗೊಳ್ರಿ ಅಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನೋಡಂತ ಟೈಮಲ್ಲಿ ಅವನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ.
ಅವ್ರು ಹೇಳಿದಂತ ಮಾತಿಗೆ ಜನ ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೂ ತಿರ್ಗಾ ಪ್ಲಾನ್ ಆಯ್ಕೆ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ,